ಉತ್ತರ ಕನ್ನಡದಲ್ಲಿ ಮಳೆ ಮುಂದುವರೆದಿದೆ. ಪರಿಣಾಮ ಪ್ರವಾಹ ಪರಿಸ್ಥಿತಿಯೂ ಕೂಡ ಅಲ್ಲಿ ತಲೆದೋರಿದೆ. ಹೊನ್ನಾವರ ಕುಮಟಾ ತಾಲೂಕಿನಲ್ಲಿ ಪ್ರವಾಹ ಸೃಷ್ಟಿಯಾಗಿದೆ. ಕುಮಟಾದ ಊರುಕೇರಿ, ಕೆಳಗಿನಕೇರಿ, ಹರಿಜನಕೇರಿ, ಕೋನಹಳ್ಳಿ, ಗುಡ್ಡಿನಕಟ್ಟು ಭಾಗದಲ್ಲಿ ಪ್ರವಾಹ ನಿರ್ಮಾಣವಾಗಿದೆ. ಹಿರೇಕಟ್ಟು, ಬಡಗಣಿ, ಹಳ್ಳ ಉಕ್ಕಿ ಹರಿದ ಪರಿಣಾಮವಾಗಿ ಪ್ರವಾಹ ಸೃಷ್ಟಿಯಾಗಿದೆ. ಸ್ಥಳದಲ್ಲೇ ಈಗ ಸದ್ಯ ಎನ್ಡಿಆರ್ಎಫ್ ಟೀಮ್ ಬೀಡು ಬಿಟ್ಟಿದೆ. ಯಾರಾದರೂ ಸಮಸ್ಯೆಗೀಡಾದರೆ ಅವರ ನೆರವಿಗೆ ಧಾವಿಸಲಿಕ್ಕಾಗಿ ಎನ್ಡಿಆರ್ಎಫ್ ಟೀಮ್ ಅನ್ನ ಈಗಾಗಲೇ ನಿಯೋಜನೆ ಮಾಡಲಾಗಿದ್ದು ಅವರು ಸ್ಥಳದಲ್ಲೇ ಇದ್ದಾರೆ. ಉತ್ತರ ಕನ್ನಡದಲ್ಲಿ ಭಾರೀ ಮಳೆ ಮುಂದುವರೆದಿರುವಂತಹ ಪರಿಣಾಮವಾಗಿ ಕೋನಹಳ್ಳಿ, ಗುಡ್ಡಿನಕಟ್ಟು ಭಾಗದಲ್ಲಿ ಪ್ರವಾಹ ಸೃಷ್ಟಿಯಾಗಿದೆ. ಹಿರೇಕಟ್ಟು ಮತ್ತು ಬಡಗಣಿ ಹಳ್ಳ ತುಂಬಿ ಪ್ರವಾಹ ಸೃಷ್ಟಿಯಾಗಿರುವಂತಹ ದೃಶ್ಯವನ್ನ ನೋಡ್ತಾ ಇದ್ರಿ. ಯಾರು ಕೂಡ ಮನೆಯಿಂದ ಹೊರಗೆ ಬರಲಿಕ್ಕೆ ಸಾಧ್ಯವಾಗದಂತಹ ಚಿತ್ರಣ ಅಲ್ಲಿ ಕಾಣಿಸ್ತಾ ಇದೆ. ಉತ್ತರ ಕನ್ನಡದಾದ್ಯಂತ ಭಾರೀ ಮಳೆಯ ಪರಿಣಾಮ ನೆರೆ ಆವರಿಸಿಕೊಂಡಿದೆ. ಪ್ರವಾಹ ಪರಿಸ್ಥಿತಿಯಲ್ಲಿ ಜನ ಹೈರಾಣಾಗಿದ್ದಾರೆ. ಈ ಮಧ್ಯೆ ಎನ್ಡಿಆರ್ಎಫ್ ಟೀಮ್ ಕೂಡ ರಕ್ಷಣೆಗೆ ಏನಾದರೂ ಇನ್ ಕೇಸ್ ಬೇಕಾದಂತಹ ಸಂದರ್ಭದಲ್ಲಿ ಅವರ ಅವಶ್ಯಕತೆ ಬೇಕು ಅಂತ ಅವ್ರನ್ನ ಸ್ಥಳದಲ್ಲೇ ಇರಿಸಲಾಗಿದ್ದು ಅವರು ಸ್ಥಳದಲ್ಲೇ ಬೀಡು ಬಿಟ್ಟಿರೋದನ್ನು ಕೂಡ ಗಮನಿಸಬಹುದಾಗಿದೆ. ಏನಾದರೂ ಹೊರಗೆ ಹೋಗಬೇಕು, ಅಲ್ಲಿಂದ ಸುರಕ್ಷಿತ ಸ್ಥಳಕ್ಕೆ ಶಿಫ್ಟ್ ಆಗಬೇಕು ಅಂತ ಬಯಸಿದ್ದೇ ಆದರೆ ಬೋಟ್ಗಳ ಸಹಾಯವನ್ನು ಕೂಡ ಪಡ್ಕೊಳ್ಳಲಾಗ್ತಿದೆ. ಉತ್ತರ ಕನ್ನಡದಲ್ಲಿ ಭಾರೀ ಮಳೆಯ ಪರಿಣಾಮ ರಸ್ತೆ ಸಂಪರ್ಕವೂ ಕೂಡ ಕಡಿತವಾಗಿದೆ. ಕಾರವಾರದ ಗೋಯರ್ ಗ್ರಾಮದಲ್ಲಿ ರಸ್ತೆ ಮುಳುಗಡೆಯಾಗಿದೆ. ರಸ್ತೆಯಲ್ಲಿ ಸಂಚರಿಸಲು ಗ್ರಾಮಸ್ಥರಂತೂ ಪರದಾಡ್ತಾ ಇದ್ದಾರೆ. ಕಾಡಿನ ಹಾದಿಯಲ್ಲೇ ಸಾಗಬೇಕಾಗಿರುವಂತಹ ಗ್ರಾಮಸ್ಥರ ಸ್ಥಿತಿ. ಬಾರಗದ್ದೆ ಗೋಯರ್ ಗ್ರಾಮಕ್ಕೆ ಸಂಪರ್ಕಿಸುವಂತಹ ರಸ್ತೆ ಈಗ ಕಂಪ್ಲೀಟ್ ಆಗಿ ಜಲಮಯವಾಗಿದೆ. ಸುಮಾರು 25ಕ್ಕೂ ಅಧಿಕ ಮನೆಗಳಿರುವಂತಹ ಗೋಯರ್ ಗ್ರಾಮ ಇದಾಗಿದೆ. ಆ ಗ್ರಾಮದ ರಸ್ತೆ ಯಾವ ರೀತಿಯಾಗಿ ಇದೆ ಅನ್ನೋದನ್ನ ನೀವು ಸ್ಕ್ರೀನ್ ಅಲ್ಲಿ ಗಮನಿಸ್ತಾ ಇದ್ರಿ. ಇನ್ ಕೇಸ್ ಗಾಡಿಯಲ್ಲಿ ಹೋಗ್ತೀವಿ ಅಂದ್ರೂ ಸ್ಕಿಡ್ ಆಗಿ ಬೀಳುವಂತಹ ಚಾನ್ಸಸ್ ಹೆಚ್ಚಾಗಿದೆ ಅಲ್ಲಿ. ಹಾಗಾಗಿ ಅಲ್ಲಿ ಹೋಗದೇ ಇರೋದೇ ಉತ್ತಮ ಅಂತ ಸದ್ಯ ಸ್ಥಳೀಯರು ಕೂಡ ಒಂದಷ್ಟು ಅಲರ್ಟ್ ಆಗಿದ್ದಾರೆ. ಅದರ ಪರಿಣಾಮ ಸ್ಕ್ರೀನ್ ಅಲ್ಲಿ ನೋಡ್ತಾ ಇದ್ದೀರಿ.